Hello, welcome to this session number 21 of Environmental Sustainability, Unit 5, Tidal Energy Sources. ಸೊ ಈ ಒಂದು ಸೆಷನ್ನಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಏನು ಕವರ್ ಮಾಡೋದಕ್ಕೆ ಅಂತಂದರೆ, ಫಸ್ಟ್ ಒನ್ ಟೈಡಲ್ ಎನರ್ಜಿ ಕನ್ವರ್ಷನ್, environmental benefits of tidal energy, some multiple choice questions, and descriptive type of questions. So tidal energy, the periodic rise and fall of ocean waters, including those of open sea, gulfs and bays called tides, can be used to generate electricity. So ಅಲೆಗಳು ಅಂತ ನಾವೇನು ಕರಿತೀವಲ್ಲ, ಅವುಗಳಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು ಅಂತ. ನೆಕ್ಸ್ಟ್, ಟೈಡ್ಸ್ ಅಕರ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಆಫ್ ದಿ ಮೂನ್, ದಿ ಸನ್ and the earth upon the water. The gravitational forces exerted on the earth by the sun and the moon cause a displacement of ocean water. Tides ಅಂದ್ರೆ ಅಲೆಗಳು ಯಾವ್ದ್ರಿಂದ ಆಗುತ್ತೆ ಅಂತಂದ್ರೆ ಗುರುತ್ವಾಕರ್ಷಣೆ. ಯಾವ್ದ್ರದ್ದು? ಮೂನ್ ಅಂದ್ರೆ ಚಂದ್ರ ಮತ್ತೆ ಸೂರ್ಯನ ಒಂದು ಗುರುತ್ವಾಕರ್ಷಣೆ ಮತ್ತೆ ಭೂಮಿಯ ಗುರುತ್ವಾಕರ್ಷಣೆ, ಇವು ಮೂರು ಸೇರಿ ಒಂದು ಆಕ್ಷನ್ ಮಾಡೋದನ್ನ ಅದರಿಂದ ಏನಾಗುತ್ತೆ, ಒಂದು ಅಲೆ ಅಂತೇಳಿ ಜನರೇಟ್ ಆಗೋದು ಟೈಡ್. So, as the earth rotates, the surface of the ocean water alternatively rises and falls at a particular location. ಭೂಮಿ ತಿರುಗ್ತಾ ಇರಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಸಮುದ್ರದ ನೀರು ಅಲೆಗಳಾಗಿ ಉತ್ಪತ್ತಿ ಆಗ್ತವೆ. Although the rise and fall of tides are mainly due to the gravitational pull by the moon as it circles around the earth, the nature of ride depends on the position of the sun with respect to the moon and the earth and the rotation of the earth. ಅಂದರೆ ಅಲೆಗಳ ಗಾತ್ರ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದಿ ಮೂನ್, ದಿ ಅರ್ತ್ ಆ್ಯಂಡ್ ದಿ ರೊಟೇಷನ್ ಆಫ್ ದಿ ಅರ್ತ್. ಸರಿನಾ? ಸೊ ಪೊಸಿಷನ್ ಆಫ್ ದಿ ಸನ್ ಕೂಡ ಒಂದು ಮೇನ್ ಪಾಯಿಂಟ್. ದಿ ಟೂ ಟೈಪ್ಸ್ ಆಫ್ ಟೈಡ್ಸ್ ದಟ್ ಅಕರ್ ಆರ್ ಲೂನಾರ್ ಟೈಡ್ಸ್ ಆ್ಯಂಡ್ ಸೋಲಾರ್ ಟೈಡ್ಸ್. ಲೂನಾರ್ ಟೈಡ್ಸ್ ಮತ್ತು ಸೋಲಾರ್ ಟೈಡ್ಸ್ ಎರಡು ಥರದ ಒಂದು ಅಲೆಗಳು. ಈ ಲೂನಾರ್ ಟೈಡ್ಸ್ ಬಂದ್ಬಿಟ್ಟು ಚಂದ್ರನ ಗುರುತ್ವಾಕರ್ಷಣೆಯಿಂದ ಉಂಟಾಗೋ ಅಲೆಗಳನ್ನ ಲೂನಾರ್ ಟೈಡ್ಸ್ ಅಂತ ಕರೆಯೋದಾದ್ರೆ, ಸೂರ್ಯನ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ಅಲೆಗಳನ್ನು ಸೋಲಾರ್ ಟೈಡ್ಸ್ ಅಂತ ಕರಿತೀವಿ. ಓಕೆ, ವೆನ್ ದಿ ಟೈಡ್ಸ್ ಅಕರ್, ದಿ ರೈಸ್ ಆಫ್ ವಾಟರ್ ಇನ್ಕ್ರೀಸಸ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ. This increase in the potential energy of water can be converted into electrical energy by the water turbines. ನೋಡಿ, ವಾಟರ್ ಟರ್ಬೈನ್ಸ್ ಇಸ್ ಅನ್ ಇನ್ಸ್ಟ್ರೂಮೆಂಟ್. ಆ ಒಂದು ಇನ್ಸ್ಟ್ರೂಮೆಂಟ್ ಇಂದ ನಾವೇನು ಮಾಡ್ಬೋದು, ಅಲೆಗಳಲ್ಲಿ ಇರುವ ಒಂದು ಪೊಟೆನ್ಷಿಯಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ದ ಹಾರ್ನೆಸಿಂಗ್ ಆಫ್ ದಿ ಟೈಡಲ್ ಎನರ್ಜಿ ಡಿಪೆಂಡ್ಸ್ ಆನ್ ದಿ ಅವೈಲಬಿಲಿಟಿ ಆಫ್ ಬ್ಯಾರೇಜ್ ಅಂದರೆ ಡ್ಯಾಮ್ to form a tidal pool. A barrage is built across the tidal reach to create a pool in which water can be stored. So harnessing ಅಂದ್ರೆ ಜನರೇಷನ್ ಆಫ್ ಟೈಡಲ್ ಎನರ್ಜಿ ಯಾವ ರೀತಿಯಾಗಿ ಒಂದು ಬ್ಯಾರೇಜ್ ತರ ಕಟ್ಟಬೇಕಾಗುತ್ತೆ, ಅಥವಾ ಡ್ಯಾಮ್ ಅಂತೇಳಿ ನಾವು ಕರಿಬೋದು, ಒಂದು ಟೈಡಲ್ ಪೂಲ್ ಅಂತೇಳಿ ನಾವು ಹೇಳ್ಬೋದು. ಸೊ ಆ ಬ್ಯಾರೇಜಿಂದ ನಾವು ಟೈಡಲ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ದಿ ಫ್ಲಡ್ ಗೇಟ್ಸ್ ಅಂಡ್ ವಾಟರ್ ಟರ್ಬೈನ್ಸ್ ಆರ್ ಇನ್ಸ್ಟಾಲ್ಡ್ ಇನ್ ದ ಬ್ಯಾರೇಜಸ್. ಆ ಬ್ಯಾರೇಜ್ ಒಳಗಡೆ ನಾವು ಫ್ಲಡ್ ಗೇಟ್ ಮತ್ತು ವಾಟರ್ ಟರ್ಬೈನ್ ಇಂದಲೇ ಎಲೆಕ್ಟ್ರಿಕಲ್ ಪವರ್ನ ನಾವು ಜನರೇಟ್ ಮಾಡಬಹುದು. ನೆಕ್ಸ್ಟ್, ವೆನ್ ದಿ ಹೈ ಟೈಡ್ಸ್ ಅಕರ್ ಇನ್ ದಿ ಓಷನ್, ದಿ ಫ್ಲಡ್ ಗೇಟ್ಸ್ ಆರ್ ಓಪನ್ ಸೋ ಆಸ್ ಟು ಅಲೋ ದಿ ಫ್ಲೋ ಆಫ್ ವಾಟರ್ ಇನ್ ಟು ದಿ ಪೂಲ್, thereby increasing the potential energy of the water in the pool. ನೋಡಿ, ದೊಡ್ಡ ಒಂದು ಅಲೆ ಬಂದಾಗ ಫ್ಲಡ್ ಗೇಟ್ಸ್ ಓಪನ್ ಮಾಡ್ತೀವಿ, ಆವಾಗ ಫ್ಲೋ ಆಫ್ ವಾಟರ್ ಪೂಲ್ ಒಳಗೆ ಬರುತ್ತೆ, ನೀರು ಪೂಲ್ ಒಳಗೆ ಎಂಟರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ರೈಟ್? ನೆಕ್ಸ್ಟ್, ವೆನ್ ದ ಲೋ ಟೈಡ್ಸ್ ಅಕರ್, ದ ಫ್ಲಡ್ ಗೇಟ್ಸ್ ಆರ್ ಕ್ಲೋಸ್ಡ್ ಅಂಡ್ ದ ವಾಟರ್ ವಿತ್ ಹೈ ಪೊಟೆನ್ಷಿಯಲ್ ಎನರ್ಜಿ ಫ್ಲೋಸ್ ಫ್ರಮ್ ದ ಪೂಲ್ ಥ್ರೂ ದಿ ವಾಟರ್ ಟರ್ಬೈನ್ಸ್ ಟು ಜನರೇಟ್ ಪವರ್. ನೋಡಿ, ಒಂದು ಅಲೆ ಸಣ್ಣ ಅಲೆ ಆದಾಗ ಫ್ಲಡ್ ಗೇಟ್ಸ್ನ ಓಪನ್ ಮಾಡ್ತೀವಿ, ನಾವೇನು ಕಲೆಕ್ಟ್ ಮಾಡಿದ್ದು ವಾಟರ್ನ ನಾವೇನು ಮಾಡ್ತೀವಿ, ಥ್ರೂ ಒಂದು ವಾಟರ್ ಟರ್ಬೈನ್ನ ಆ ವಾಟರ್ನ ಫ್ಲೋ ಮಾಡಿದಾಗ ಪವರ್ ಜನರೇಷನ್ ಆಗುತ್ತೆ. ಓಕೆ, ದ ಪೂಲ್ ಇಸ್ ಫಿಲ್ಡ್ ಅಂಡ್ ಎಂಪ್ಟಿಡ್ ಡ್ಯೂರಿಂಗ್ ಒನ್ ಟೈಡಲ್ ಸೈಕಲ್. ನೋಡಿ, ಇದನ್ನ ಒಂದು ಟೈಡಲ್ ಸೈಕಲ್ ಅಂತ ಕರಿತೀವಿ.
one tidal cycle that extends for a period of 12 hours and 25 minutes. That is from low tide to high tide to low tide. ನೋಡಿ, ಒಂದು ಸೈಕಲ್ ಜನರೇಟ್ ಮಾಡಬೇಕು ಅಂದರೆ, ಒಂದು ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಅರೌಂಡ್ 12 hours and 25 minutes. Okay. So next, in India, the 3 potential sites identified for constructing the tidal power plants are Gulf of Kutch, Cambay on the west coast in Gujarat, and Sundarbans along the east coast of West Bengal. ಅಂದರೆ 3 ಜಾಗನ ನಾವು ಭಾರತದಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಒಂದು ಗಲ್ಫ್ ಆಫ್ ಕಚ್, ಕ್ಯಾಂಬೆ ಆನ್ ದಿ ವೆಸ್ಟ್ ಕೋಸ್ಟ್ ಇನ್ ಗುಜರಾತ್ ಒಂದು, and Sundarbans in West Bengal. So you can see this is a typical ಒಂದು ಟೈಡಲ್ ಎನರ್ಜಿ ಕನ್ವರ್ಟರ್ ಅಂತ ಕರಿಬೋದು. ಇಲ್ಲಿ ನೋಡಿ, ಇಲ್ಲೊಂದು ಟರ್ಬೈನ್ ಇದೆ, ಇದು ಟೈಡಲ್ ಬ್ಯಾರೇಜ್ ಅಂತ ಕರಿಬೋದು, ಇದು ಫ್ಲಡ್ ಗೇಟ್ಸ್. ಓಕೆ. ಸೊ ಎತ್ತರದ ಅಲೆ ಬಂದಾಗ ಏನು ಮಾಡ್ತೀವಿ, ಈ ಫ್ಲಡ್ ಗೇಟ್ನ ಓಪನ್ ಮಾಡ್ತೀವಿ, ಇಲ್ಲಿ ಒಳಗಡೆ ನೀರು ಬಿಟ್ಕೊಳ್ತೀವಿ. ಸೊ ಟೈಡಲ್ ಬೇಸಿನ್ ಅಂತ ಏನಿದೆಯಲ್ಲ, ಇದ್ರೊಳಗೆ ನೀರು ಬಿಟ್ಕೊಳ್ತೀವಿ. ಆಮೇಲೆ ಅಲೆಗಳು ಸಣ್ಣ ಆದಾಗ ಈ ನೀರನ್ನ ಹೊರಗೆ ಬಿಡ್ತೀವಿ. ಆ ನೀರು ಹೊರಗೆ ಬಿಟ್ಟಾಗ ಏನಾಗುತ್ತೆ, ಈ ಟರ್ಬೈನ್ ತಿರುಗುತ್ತೆ. ಟರ್ಬೈನ್ ತಿರುಗಿದಾಗ ಇಟ್ ಈಸ್ ಜನರೇಟಿಂಗ್ ದಿ ಎಲೆಕ್ಟ್ರಿಸಿಟಿ. ಓಕೆ. ಸೊ ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಆಫ್ ಟೈಡಲ್ ಎನರ್ಜಿ. ಯಾವ್ಯಾವ ರೀತಿಯಾದಂಥ ಬೆನಿಫಿಟ್ಸ್ ಅಟ್ಮಾಸ್ಫಿಯರ್ಗೆ ಅಥವಾ ನಮ್ಮ ಪ್ರಕೃತಿಗೆ ಈ ಟೈಡಲ್ ಎನರ್ಜಿ ಕೊಡುತ್ತೆ ಅನ್ನೋದಾದರೆ, ಟೈಡಲ್ ಎನರ್ಜಿ ಕ್ಯಾನ್ ಪ್ರೊವೈಡ್ ಕ್ಲೀನ್, ರಿಲಯಬಲ್ ಪವರ್ ಆ್ಯಂಡ್ ಎಮರ್ಜಿಂಗ್ ಟರ್ಬೈನ್ ಡಿಸೈನ್ಸ್ ಆರ್ ಮೇಕಿಂಗ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ಓಷನ್ ಎನರ್ಜಿ ಟೆಕ್ನಾಲಜಿಕಲಿ ಆ್ಯಂಡ್ ಎಕಾನಮಿಕಲಿ ಫೀಸಿಬಲ್. ನೋಡಿ, ಒಂದು ಟೆಕ್ನಾಲಜಿಕಲಿ ಆ್ಯಂಡ್ ಎಕಾನಮಿಕಲಿ ಅಂದರೆ ಫೈನಾನ್ಷಿಯಲಿ ಟೈಡಲ್ ಎನರ್ಜಿ ಜನರೇಷನ್ ಭಾಳ ಒಂದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಟೈಡಲ್ ಎನರ್ಜಿ ಪ್ರಾಜೆಕ್ಟ್ಸ್ ಕುಡ್ ಬಿ ಎ ವಯಬಲ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ displacing fossil fuel based energy resources, providing benefits to the marine environment through the mitigation of carbon dioxide production, which can lead to ocean acidification, climate change, and a reduction in the risk of catastrophic spills associated with fossil fuel extraction and transportation. ಟೈಡಲ್ ಎನರ್ಜಿ ಪ್ರಾಜೆಕ್ಟ್ಸ್ ಏನು ಮಾಡ್ತಾ ಇದ್ದಾವೆ ಅಂದರೆ, ಅದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಯಾವುದೇ ರೀತಿಯಾದಂಥ ಫಾಸಿಲ್ ಫ್ಯೂಲ್ನ ಯೂಸ್ ಮಾಡ್ತಾ ಇಲ್ಲ. ವಿ ಆರ್ ಡಿಸ್ಪ್ಲೇಸಿಂಗ್ ಫಾಸಿಲ್ ಫ್ಯೂಲ್, ದೇರ್ ಬೈ ರೆಡ್ಯೂಸಿಂಗ್ ದಿ ಪೊಲ್ಯೂಷನ್. ಆಮೇಲೆ ಈ ಮರೈನ್ ಎನ್ವಿರಾನ್ಮೆಂಟ್ಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ಬೆನಿಫಿಟ್ ಆಗ್ತಾ ಇದೆ. ಯಾವ ರೀತಿಯಾಗಿ ಅಂತಂದರೆ, ಈ ಯಾವುದೇ ಒಂದು ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇಲ್ದಲೇ ಇರೋದ್ರಿಂದ ಓಷನ್ ಆಸಿಡಿಫಿಕೇಶನ್ ಆಗ್ತಾ ಇಲ್ಲ ಅಥವಾ ಕ್ಲೈಮೇಟ್ ಚೇಂಜ್ ಆಗ್ತಾ ಇಲ್ಲ. ಆಮೇಲೆ ಈ ಫಾಸಿಲ್ ಫ್ಯೂಲ್ ಮೇಲೆ ನಾವು ಡಿಪೆಂಡ್ ಆಗದಲೇ ಇರೋದ್ರಿಂದ ಈ ಫಾಸಿಲ್ ಫ್ಯೂಲ್ ಎಕ್ಸ್ಟ್ರಾಕ್ಷನ್, ಸಮುದ್ರದಲ್ಲಿ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅದನ್ನ ತಪ್ಪಿಸ್ಬೋದು. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಗಬೇಕಾದ್ರೆ ಏನಾದರೂ ಬೈ ಮಿಸ್ ಆಗಿ ಒಂದು ಅನಾಹುತ ಆಯಿತು ಅಂದಾಗ ಸಮುದ್ರದಲ್ಲಿ ಆ ಫಾಸಿಲ್ ಫ್ಯೂಲ್ ಎಲ್ಲ ಹರಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈ ಪೆಟ್ರೋಲ್, ಡೀಸೆಲ್ ಅಥವಾ ಕ್ರೂಡ್ ಆಯಿಲ್ ಇವೆಲ್ಲ ಸಮುದ್ರದಲ್ಲಿ ಹರಡ್ಕೊಳ್ಳೋದು, ಅದನ್ನ ಕ್ಯಾಟಸ್ಟ್ರಾಫಿಕ್ ಸ್ಪಿಲ್ಸ್ ಅಂತೇಳಿ ನಾವು ಕರಿಬೋದು. ಅದು ತಪ್ಪಿಸ್ಬೋದು. ನೆಕ್ಸ್ಟ್, ರಿಲಯಬಲ್ ಆ್ಯಂಡ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಓಷನ್ ಎನರ್ಜಿ, ಟೈಡಲ್ ಎನರ್ಜಿ ಈಸ್ ಅ ರಿಲಯಬಲ್ ಅಂದರೆ ಡಿಪೆಂಡಬಲ್ ಮತ್ತು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ನೆಕ್ಸ್ಟ್, ಹೈ ಎನರ್ಜಿ ಡೆನ್ಸಿಟಿ ದ್ಯಾನ್ ಅದರ್ ರಿನ್ಯೂಯಬಲ್ ಎನರ್ಜಿ ಫಾರ್ಮ್ಸ್. ಯಾವುದೇ ಒಂದು ಅದರ್ ಎನರ್ಜಿ ರಿನ್ಯೂಯಬಲ್ ಫಾರ್ಮ್ಸ್ ಏನಿದಾವೋ, ರಿನ್ಯೂಯಬಲ್ ಎನರ್ಜಿ ಫಾರ್ಮ್ಸ್, ಅವಕ್ಕೆ ಕಂಪೇರ್ ಮಾಡಿದ್ರೆ ಡೆನ್ಸಿಟಿ ಆಫ್ ದಿ ಎನರ್ಜಿ ಪ್ರೊಡ್ಯೂಸ್ಡ್ ಇಸ್ ವೆರಿ ಹೈ, ಅಂದರೆ ಕ್ವಾಂಟಿಟಿ. ಓಕೆ. ನೆಕ್ಸ್ಟ್, ಇಟ್ ಪ್ರೊಡ್ಯೂಸಸ್ ನೋ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಅದರ್ ವೇಸ್ಟ್. ಯಾವುದೇ ಕಾರಣಕ್ಕೂ ಒಂದು ಬೈ ಪ್ರಾಡಕ್ಟ್ಸ್ ವಿಚ್ ಆರ್ ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಪ್ರೊಡ್ಯೂಸ್ ಮಾಡಲ್ಲ. ಯಾವುದೇ ರೀತಿಯಾದಂಥ ವೇಸ್ಟ್ ಕೂಡ ಟೈಡಲ್ ಎನರ್ಜಿ ಪ್ರೊಡ್ಯೂಸ್ ಮಾಡಲ್ಲ. ನೆಕ್ಸ್ಟ್, ವರ್ಟಿಕಲ್ ಆಕ್ಸಿಸ್ ಟರ್ಬೈನ್ಸ್ ಆ್ಯಂಡ್ ಆಫ್ ಶೋರ್ ಟರ್ಬೈನ್ಸ್ ಆರ್ ಇನ್ಎಕ್ಸ್ಪೆನ್ಸಿವ್ ಟು ಬಿಲ್ಡ್ ಆ್ಯಂಡ್ ಹ್ಯಾವ್ ಲೆಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಈ ಟರ್ಬೈನ್ಗಳು ಭಾಳ ಕಡಿಮೆ ಖರ್ಚಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಥವಾ ಪ್ರೊಡ್ಯೂಸ್ ಮಾಡ್ಬೋದು. ಮತ್ತು ಭಾಳ ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಎನ್ವಿರಾನ್ಮೆಂಟಲ್ಗೆ ಬ್ಯಾಡ್ ಎಫೆಕ್ಟ್ನ ಈ ಒಂದು ಟರ್ಬೈನ್ಸ್ಗಳು ಕೊಡಲ್ಲ. ನೆಕ್ಸ್ಟ್, tidal energy is a renewable source of electricity which does not result in the emission of gases responsible for global warming or acid rain associated with fossil fuel generated electricity. ಆಗಲೇ ಹೇಳ್ದಂಗೆ ಫಾಸಿಲ್ ಫ್ಯೂಲ್ ಬರ್ನ್ ಮಾಡೋದ್ರಿಂದ ಕೆಲವೊಂದು ಗ್ಯಾಸಸ್ಗಳು ಎಮಿಟ್ ಆಗ್ತವೆ, ಅವು ವಿಚ್ ರಿಸಲ್ಟ್ಸ್ ಇನ್ ಗ್ಲೋಬಲ್ ವಾರ್ಮಿಂಗ್ ಮತ್ತು ಆಸಿಡ್ ರೈನ್. ಇವನ್ನೆಲ್ಲ ನಾವು ಟೈಡಲ್ ಎನರ್ಜಿ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದು. ಓಕೆ. ಯೂಸ್ ಆಫ್ ಟೈಡಲ್ ಎನರ್ಜಿ ಕುಡ್ ಆಲ್ಸೋ ಡಿಕ್ರೀಸ್
the need for nuclear power which emits harmful radiations. ನೋಡಿ ನ್ಯೂಕ್ಲಿಯರ್ ಪವರ್ನ ನಾವು ರಿಪ್ಲೇಸ್ ಮಾಡ್ಬೋದು, harmful radiations ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. Tidal energy is a renewable resource of electricity and does not result in the creation of any emissions. In this way, it is benefit to the environment because its use reduces the dependency on fuels such as coal and oil. Dependency ಅಥವಾ ಡಿಮ್ಯಾಂಡ್ ಫ್ಯೂಲ್ಸ್ ಸಚ್ ಆಸ್ ಕೋಲ್ ಅಂಡ್ ಆಯಿಲ್. ಓಕೆ, ಅಂದರೆ ಟೈಡಲ್ ಎನರ್ಜಿ ಈ ಕೋಲ್ ಮತ್ತು ಆಯಿಲ್ ಇವುಗಳ ಮೇಲೆ ನಾವೇನು ಡಿಪೆಂಡ್ ಆಗ್ತಾ ಇದೀವಲ್ಲ ಇದನ್ನ ಅವಾಯ್ಡ್ ಮಾಡ್ತಾ ಇದೆ. ರೈಟ್. ನೆಕ್ಸ್ಟ್ ಕಮಿಂಗ್ ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. In terms of greenhouse gas emissions, how good or bad is tidal energy? Major contributor of greenhouse gas emissions, zero emission, lowest contributor of greenhouse gas emissions, none of the above. The answer is zero emission. ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರೀನ್ ಹೌಸ್ ಗ್ಯಾಸ್ ಟೈಡಲ್ ಎನರ್ಜಿ ಎಮಿಟ್ ಮಾಡ್ತಿಲ್ಲ. ಸೆಕೆಂಡ್ ಕ್ವಶನ್, ವಾಟ್ ಇಸ್ ಟೈಡಲ್ ಎನರ್ಜಿ ಎಮಿಟ್? ಅಂದರೆ ಏನನ್ನ ಒಂದು ಬೈ ಪ್ರಾಡಕ್ಟ್ ಆಗಿ ಎಮಿಟ್ ಮಾಡುತ್ತೆ? ವಾಟರ್, ಸ್ಟೀಮ್, ಗ್ರೀನ್ ಹೌಸ್ ಗ್ಯಾಸ್, ನನ್ ಆಫ್ ದಿ ಅಬೌವ್. Obviously the answer is none of the above. Third, tidal energy is a dash source of energy, non-renewable, renewable, both renewable and non-renewable, none of the above. The answer is renewable source of energy. Tidal energy is renewable source of energy. Next, fourth, tidal energy involves removing of mountains, drilling the earth, injecting the substances to the earth, none of the above. ಅಂದರೆ ಈ ಗುಡ್ಡಗಾಡುಗಳನ್ನ ಕಡಿಯೋದು, ಭೂಮಿಯಲ್ಲಿ ಅಗಿಯೋದು, ಅಥವಾ ಏನಾದರೂ ಒಂದು ಸಬ್ಸ್ಟೆನ್ಸ್ನ ಅರ್ತ್ ಒಳಗೆ ಇಂಜೆಕ್ಟ್ ಮಾಡೋದು, ನನ್ ಆಫ್ ದಿ ಅಬೌವ್. ಆನ್ಸರ್ ಇಸ್ ನನ್ ಆಫ್ ದಿ ಅಬೌವ್. ಯಾವುದೇ ಒಂದು ಆಪರೇಷನ್ಸ್ನ ನಾವು ಟೈಡಲ್ ಎನರ್ಜಿ ಮಾಡಲ್ಲ. ಇಟ್ ಈಸ್ ಜಸ್ಟ್ ಎ ಕನ್ಸ್ಟ್ರಕ್ಷನ್ ಆಫ್ ಒಂದು ಬ್ಯಾರೇಜ್ ಪ್ಲಸ್ ಒಂದು ಟರ್ಬೈನ್ನ ಕೂರಿಸೋದು ಅಷ್ಟೇ. ಟೈಡಲ್ ಎನರ್ಜಿ ಇಸ್ ಹಾರ್ಮ್ಫುಲ್ ಟು ಎನ್ವಿರಾನ್ಮೆಂಟ್. ಈ ಸ್ಟೇಟ್ಮೆಂಟ್ ಟ್ರೂನಾ ಫಾಲ್ಸಾ ಅಂತ ಹೇಳೋದಾದರೆ, ಟೈಡಲ್ ಎನರ್ಜಿ ಇಸ್ ಹಾರ್ಮ್ಫುಲ್ ಟು ಎನ್ವಿರಾನ್ಮೆಂಟ್ is false. This statement is false. Next, some descriptive type of questions if barodadre, what are renewable energy sources? Write a brief note on tidal energy, explain tidal energy conversion, mention various environmental benefits of tidal energy, discuss power generation using tides. Okay, thank you for watching.